ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಿಎಂ ಚಾಣಾಕ್ಷ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಸದನದಲ್ಲೂ ಕೂಡ ಹನಿ ಟ್ರ್ಯಾಪ್ ವಿಚಾರವಾಗಿ ಕೂಲಾಗಿಯೇ ಹ್ಯಾಂಡಲ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸದನದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದವರು ತನಿಖೆಗೆ ಯಾವಾಗ ಇದನ್ನ ಒಪ್ಪಿಸ್ತೀರಾ, ಯಾವ ರೀತಿಯಾಗಿ ತನಿಖೆ ಮಾಡಿಸ್ತೀರಾ, ಸಿಬಿಐಗೆ ಕೊಡ್ತೀರಾ ಅಥವಾ SIT ಮಾಡಿಸ್ತೀರಾ, ತನಿಖೆ ಹೇಗಿರುತ್ತೆ, ಬರೀ ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡಬೇಡಿ ಅಂತ ಒಂದು ಕಡೆ ಸದನದಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಚಾಣಾಕ್ಷ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು. ಸದನದಲ್ಲೂ ಕೂಡ ಹನಿ ಟ್ರ್ಯಾಪ್ ವಿಚಾರ ಏನಾದ್ರು ಪ್ರಸ್ತಾಪ ಆಯ್ತು ಅಂತಂದ್ರೆ ಅದನ್ನ ಬಹಳ ಕೂಲ್ ಆಗಿಯೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರನ್ನ ರಾಜಣ್ಣ ಪುತ್ರ ಭೇಟಿಯಾಗಿದ್ರು. ಈ ವೇಳೆ ನಡೆದಿದ್ದಂತಹ ಘಟನೆ ವಿಡಿಯೋ ಸಾಕ್ಷ್ಯವನ್ನ ಸಿಎಂ ಅವ್ರಿಗೆ ತೋರಿಸಿದ್ದಾರೆ KN ರಾಜೇಂದ್ರ ಅವರು. ತಮ್ಮ ಮೇಲೆ ಷಡ್ಯಂತ್ರ ಯಾರು ಮಾಡಿದ್ರು ಎಂಬುದನ್ನ ವಿವರಿಸಿದ್ದಾರೆ ಶಾಸಕ. ಸಿಎಂಗೆ ದೂರನ್ನ ನೀಡೋದಕ್ಕೆ ಹೋಗಿದ್ರು KN ರಾಜೇಂದ್ರ, ರಾಜಣ್ಣ ಅವರ ಪುತ್ರ. ಆದ್ರೆ ಸಿಎಂಗೆ ದೂರು ನೀಡಿದ್ರೆ ಪ್ರಕರಣಕ್ಕೆ ಹೊಸ ಆಯಾಮ ಸಿಗುತ್ತೆ. ಸಿಎಂ ಮುಂದೆ ನಿಂತು ತನಿಖೆ ಮಾಡಿಸಿದ್ರು ಎನ್ನುವ ಲೆಕ್ಕಾಚಾರ ಬರುತ್ತೆ. ಹೀಗಾಗಿ DGಗೆ ದೂರು ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಹಾಗೆ ನ್ಯಾಯಾಂಗ ತನಿಖೆ ಬೇಡ, ಹಿರಿಯ ಪೊಲೀಸ್ ಅಧಿಕಾರಿಗಳು ತಂಡದಿಂದ ತನಿಖೆ ನಡೆಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದು, ಕಾಂಗ್ರೆಸ್ನಲ್ಲಿದ್ದವರೇ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇದರ ವಿರುದ್ಧ ಸಿಎಂ ಅವರೇ ಆಪ್ತನ ನೆರವಿಗೆ ನಿಂತಿದ್ದಾರೆ. ಹಾಗೆ ಅವರೇ ಮುಂದೆ ನಿಂತು ತನಿಖೆ ರಿಪೋರ್ಟ್ ಕೊಡಿಸಿದ್ರು ಅಂತ ವಿರೋಧ ಪಕ್ಷಗಳ ಅಪಪ್ರಚಾರ ಕೂಡ ಆಗಬಾರ್ದು. ಸೊ ತನಿಖೆ ಮೇಲೆ ಸಿಎಂ ಕೈಯಾಡಿಸಿದ್ರು ಎನ್ನುವಂತ ಆರೋಪದಿಂದ ಮುಕ್ತರಾಗೋದಕ್ಕೆ ಸಿದ್ದರಾಮಯ್ಯನವರು ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. DGಗೆ ದೂರು ಕೊಡಿಸಿ ಪಾರದರ್ಶಕ ತನಿಖೆಗೆ ಸೂಚನೆಯನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಚಾಣಾಕ್ಷ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನೋಡಿ, ರಾಜಣ್ಣ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಪ್ರಮುಖವಾಗಿ ಈ ಮೀಡಿಯಾದಿಂದ ಸ್ವಲ್ಪ ದೂರ ಇದ್ದಂಥವ್ರು. ಅವರನ್ನ ನಾವು ಸಂಪರ್ಕ ಮಾಡಬೇಕು ಅಂದ್ರೂ ಕೂಡ ಆದಷ್ಟು ಬೇಗನೆ ಸಿಗಲ್ಲ. ತುಮಕೂರ್ಗೆ ಹೋದ್ರೂ ಕೂಡ ಅವರನ್ನ ಭೇಟಿ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಅವರ ಈ ಕಾಲ್ ಶೀಟ್ ಏನ್ ಸಿಗ್ಬೇಕು ಅದು ಸರಿಯಾಗಿ ಕೂಡ ಸಿಗೋದು ಇಲ್ಲ. ಎಲ್ಲಿರ್ತಾರೆ, ಏನ್ ಮಾಡ್ತಾರೆ, ಕೆಲವೊಂದು ರಿಯಾಕ್ಷನ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜಣ್ಣ ಅವರು ಸಿಗ್ತಾ ಹೋಗಲ್ಲ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆ ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಸ್ವತಃ ಅವರ ಹತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಪರ್ಸನಲ್ ಆಗಿ ಮಾತಾಡಬೇಕು, ನಿಮ್ಮ ಹತ್ರ ಈಗ ಸಹಕಾರ ಸಚಿವರಾರು, ಸೊ ಹಾಗಾಗಿ ಸಹಕಾರ ಬ್ಯಾಂಕ್ ಲೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾನೊಬ್ಬ ವಕೀಲೆ ಅಂತ ರಾಜಣ್ಣವರ ಮುಂದೆ ಹೋಗ್ತಾಳೆ ಆಕೆ. ರಾಜಣ್ಣವರ ಮುಂದೆ ಹೋಗಿ ನಿಮ್ಮ ಜೊತೆ ನಾನು ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಒಂದ್ 2-3 ಸತಿ ಭೇಟಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೆ ರಾಜಣ್ಣ ಅವರು ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸೊ ಅವರಿಗೆ ಆಕೆಯ ನಡೆಯ ಮೇಲೆ, ನುಡಿಯ ಮೇಲೆ ಅನುಮಾನ ಬಂದಿರುತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯುವತಿಯರ ಹಾವಭಾವ ಹೇಗಿರುತ್ತೆ, ಅವರ ನೋಟ ಹೇಗಿರುತ್ತೆ, ಅದೆಲ್ಲವೂ ಕೂಡ ತಿಳ್ಕೊಬಿಡ್ತಾರೆ. ರಾಜಣ್ಣ ಅವರಿಗೆ ಐ ಥಿಂಕ್ ಅನ್ಸಿರ್ಬೋದು. ಸೊ ಹಾಗಾಗಿ 2-3 ಬಾರಿ ಭೇಟಿಯಾದ್ರೂ ಕೂಡ ಆಕೆಯನ್ನ ತಿರುಗು ಕೂಡ ನೋಡಿಲ್ಲ. ಹಾಗೆ ರಾಜಣ್ಣ ಅವರು ಕೂಡ ಆಕೆ ಕೆನ್ನೆಗೆ ಬಾರಿಸಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿಬಂದಿದೆ. ಸೊ ಆದ್ರೆ ಎಲ್ಲ ಒಂದು ಕಡೆ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಿಕ್ಕಾಕೊಂಡ್ರು ಅನ್ನೋ ವಿಚಾರವಾಗಿ ಸಿದ್ದರಾಮಯ್ಯನವರನ್ನ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಭೇಟಿಯಾಗಿದ್ರು. ತಮ್ಮ ಮೇಲೆ ಷಡ್ಯಂತ್ರ ಯಾರು ಮಾಡಿದ್ರು, ಏನ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿವರಿಸಿಬಿಟ್ಟಿದ್ದಾರೆ. ಸೊ ಸಿಎಂಗೆ ದೂರು ನೀಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ದೂರು ನೀಡಿದ್ರೆ ಈ ಪ್ರಕರಣಕ್ಕೆ ಹೊಸ ಆಯಾಮ ಸಿಗುತ್ತೆ. ಸಿಎಂ ಅವರ ನೇತೃತ್ವದಲ್ಲಿ, ಅಂದ್ರೆ ಸಿಎಂ ಅವರು ಮುಂದೆ ನಿಂತ್ಕೊಂಡು ಈ ತನಿಖೆಯನ್ನ ಮಾಡಿಸಿದ್ರು ಅನ್ನುವಂತ ಲೆಕ್ಕಾಚಾರ ಕೂಡ ಬರುತ್ತೆ. ಹೀಗಾಗಿ DGಗೆ ದೂರು ನೀಡುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಇದು ಒಂದ್ ರೀತಿ ನ್ಯಾಯಾಂಗ ತನಿಖೆ ಹೋಗೋದು ಬೇಡ, ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡದಿಂದ ತನಿಖೆಯನ್ನ ನಡೆಸಿ ಈ ಕಾಂಗ್ರೆಸ್ನಲ್ಲಿದ್ದವರೇ ಹನಿ ಟ್ರ್ಯಾಪ್ ಅನ್ನ ಮಾಡಿದ್ರ, ಯಾಕಾಗಿ ಮಾಡಿದ್ರು, ಏನಕ್ಕಾಗಿ ಮಾಡಿದ್ರು, ರಾಜಕೀಯ ಷಡ್ಯಂತ್ರನ ಅಥವಾ ರಾಜಣ್ಣ ಅವರ ಬಾಯಿ ಮುಚ್ಚಿಸುವಂತಹ ಕೆಲಸನ ಅಥವಾ ರಾಜಣ್ಣ ಮೇಲೆ ಬೇಕು ಅಂತ ಈ ಹನಿ ಟ್ರ್ಯಾಪ್ ವಿಚಾರ ಪ್ರಯೋಗ ಆಗ್ತಿದೆಯಾ? ಸೊ ಇದೆಲ್ಲವೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿ ಇರುವಂತದ್ದು. ಹಾಗಾಗಿ ಸಿಎಂ ಅವರೇ ಆಪ್ತನ ನೆರವಿಗೆ ನಿಂತಿದ್ದಾರೆ. ಸೊ ಹಾಗೆ ಅವರೇ ಮುಂದೆ ನಿಂತು ತನಿಖೆಯನ್ನ ಮಾಡಿದ್ರೆ ರಿಪೋರ್ಟ್ ಕೊಡಿಸಿದ್ರು ಅಂತ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ. ಅಂದ್ರೆ ಸಿಎಂ ಅವರು ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತದ್ದು ರಾಜಣ್ಣ ಅವರು. ಸೊ ಹೀಗಾಗಿ ರಾಜಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ರಿಪೋರ್ಟ್ ಕೊಡಿಸಿದ್ರು ಅಂತಂದ್ರೆ ಸಿಎಂ ಅವರೇ ಬೇಕು ಅಂತಾನೆ ರಿಪೋರ್ಟ್ ಕೊಡಿಸಿದ್ದಾರೆ, ಏನೋ ತಿಪ್ಪೆ ಸಾರಿಸುವಂತ ಕೆಲಸ ಇದು, ಜಸ್ಟ್ ಇದು ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ಆಗಿಲ್ಲ. ಯಾಕಂದ್ರೆ ರಾಜ್ಯದ ತನಿಖಾ ಸಂಸ್ಥೆಗಳು ಬರುವಂತದ್ದು ಸಿಎಂ ಕೈ ಕೆಳಗಡೆನೆ. ಸೊ ಹಾಗಾಗಿ ಅನ್ನುವಂತ ವಿಚಾರವನ್ನ ಹೇಳಲಾಗುತ್ತೆ. ಸೊ ಹೀಗಾಗಿ ತನಿಖೆ ಮೇಲೆ ಸಿಎಂ ಕೈಯಾಡಿಸಿದ್ರು ಅನ್ನುವಂತ ಆರೋಪದಿಂದ ಮುಕ್ತರಾಗೋದಕ್ಕೆ ಸಿದ್ದರಾಮಯ್ಯನವರು ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. DGಗೆ ದೂರನ್ನ ಕೊಡಿಸಿ ಪಾರದರ್ಶಕವಾಗಿ ತನಿಖೆ ನಡೆಸಬೇಕಪ್ಪ ನೀನು ಅಂತ ಸೂಚನೆಯನ್ನ ಕೊಡಿಸೋದಕ್ಕೆ ಮುಂದಾಗಿರುವಂತದ್ದು. ಸೊ ಈ ಮುಖಾಂತರವಾಗಿ ಒಂದ್ ರೀತಿ ಕೆಲವೊಂದಿಷ್ಟು ವಿಡಿಯೋ
ಸಾಕ್ಷಿಗಳನ್ನ ಅವರ ಮಗ ರಾಜೇಂದ್ರ ಅವರು ಹಾಗೆ ವಿವರವನ್ನ ಕೊಟ್ಟಿದ್ದಾರೆ ಸಿಎಂ ಅವರಿಗೆ. ಆ ವಿಡಿಯೋ ಆಧಾರಿತ ಆ ಸಾಕ್ಷಿಗಳ ಆಧಾರಿತವಾಗಿ ಈಗ ಒಂದು ಕಡೆ ಡಿಜಿ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಬೇಕಾಗುತ್ತೆ. ಓರ್ವ ರಾಜಕಾರಣಿ ಮೇಲೆ ಕೇಳಿಬಂದಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ, ಹನಿ ಟ್ರ್ಯಾಪ್ ಅನ್ನುವಂಥದ್ದೇ ಬಹಳ ದೊಡ್ಡದಾದಂತಹ ವಿಚಾರ. ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಅಂತ ಬಂತು ಅಂತಂದ್ರೆ ಎಲ್ಲರನ್ನ ಕೂಡ ಒಮ್ಮೆ ಉಬ್ಬೇರುವಂತೆ ಮಾಡುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಜನ ಮೈ ನಡುಗುವಂತೆ ಮಾಡುತ್ತೆ. ಆದ್ರೆ ಈ ಹೆಣ್ಣು ಹೊನ್ನು ಮಣ್ಣು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಮರುಳು ಆಗದೆ ಇರೋದಿಲ್ಲ. ಈ ಹನಿ ಟ್ರ್ಯಾಪ್ ವಿಚಾರದಲ್ಲೂ ಹಾಗೆ. ಆಕೆ ರಾಜಣ್ಣ ಅವರನ್ನ ಭೇಟಿ ಆಗ್ಬೇಕು ಅಂತ ಹೋಗಿದಂತ ವಿಚಾರ ಬೇರೆ, ಅವರನ್ನ ಸೆಳೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರೋದು ಬೇರೆ, ಅವಳ ಮೇಲೆ ರಾಜಣ್ಣ ಅವರು ಸಿಟ್ಟಾಗಿರೋದು ಕೂಡ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಹನಿ ಟ್ರ್ಯಾಪ್ ಗದ್ದಲ ಮತ್ತಷ್ಟು ಜೋರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಈಗಾಗಲೇ ಈ ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲೂ ಸದ್ದು ಗದ್ದಲ ಹುಟ್ಟಿಸಿದೆ. ಈ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಕೆಲವೊಂದಿಷ್ಟು ಜನರಿಗೆ ಒಂದ್ ರೀತಿ ಮೈ ನಡುಕ ಉಂಟು ಮಾಡಿದ್ರೆ, ಆದ್ರೆ ಈಗ ಕಾಂಗ್ರೆಸ್ ನಲ್ಲಿ ಯಾರ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅನ್ನುವಂಥದ್ದೇ ನಿಗೂಢತೆ. ಆದ್ರೆ ಈ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಜಾಣ ನಡೆ ಅನುಸರಿಸುತ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಏನು ಹನಿ ಟ್ರ್ಯಾಪ್ ವಿಚಾರ ಸದ್ಯ ಕರ್ನಾಟಕದ ರಾಜಕಾರಣದಲ್ಲಿ ಭಾರಿ ಒಂದು ಕುತೂಹಲವನ್ನು ಮತ್ತೆ ಅದರಲ್ಲೂ ಕೂಡ ಆತಂಕವನ್ನು ಕೂಡ ಸೃಷ್ಟಿ ಮಾಡಿರುವಂತದ್ದು. ಇದೇ ಒಂದು ವಿಚಾರಕ್ಕೂ ಕೂಡ ಸದನದ ಒಳಗಡೆಯೂ ಮತ್ತು ಹೊರಗಡೆಯೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಪ್ರಸ್ತಾಪ ಮಾಡಿ ಈ ರೀತಿಯಾದಂತಹ ವರ್ತನೆ ಮಾಡುವವರ ವಿರುದ್ಧ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ಪ್ರಕರಣವನ್ನು ಕೂಡಲೇ ಉನ್ನತ ಮಟ್ಟದ ತನಿಖೆ ಕೊಡಬೇಕು, ಸಿಬಿಐಗೂ ಕೂಡ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಕೂಡ ಮಾಡಿದ್ರು. ಇದಕ್ಕೂ ಸರ್ಕಾರವೂ ಕೂಡ ಸಕಾರಾತ್ಮಕವಾಗಿನೇ ಸ್ಪಂದನೆ ನೀಡಿರುವಂತದ್ದು. ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಈ ಒಂದು ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ, ಯಾರೇ ಈ ಒಂದು ಪ್ರಕರಣದ ವಿರುದ್ಧ ಯಾರೆಲ್ಲ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಸದನದಲ್ಲಿ ಕೂಡ ಹೇಳಿದ್ರು. ಅದಾದ ನಂತರವೂ ಕೂಡ ಏನು ಸಚಿವ ರಾಜಣ್ಣ ಅವರು ಸಿಎಂ ಅವರ ಒಂದು ಆಪ್ತ ಬಳಗದಲ್ಲಿ ಕೂಡ ಗುರುತಿಸಿಕೊಂಡಂತವರು. ಹಾಗಾಗಿ ಸಿಎಂ ಅವರ ಬಳಿ ಹೋದ್ರೆ ಈ ಒಂದು ಪ್ರಕರಣಕ್ಕೆ ಸೂಕ್ತ ನ್ಯಾಯ ಸಿಗಬಹುದು, ಸೂಕ್ತವಾದ ಒಂದು ತನಿಖೆಯನ್ನು ಕೂಡ ಮಾಡಿಸಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ನಿನ್ನೆ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಆಗ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳಿರ್ಬೋದು, ದಾಖಲೆಗಳಿರ್ಬೋದು, ಏನೆಲ್ಲ ಈ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕಾಗಿ ಅವರು ಅನುಭವಿಸಿದಂತಹ ಒಂದು ಏನೆಲ್ಲ ಅನುಭವಿಸಿದ್ರೆ ಅದನ್ನೆಲ್ಲವನ್ನು ಕೂಡ ವಿವರಣೆಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈಗಾಗಲೇ ಸ್ಪಷ್ಟನೆಯನ್ನು ನೀಡಿರುವಂತದ್ದು, ಜೊತೆಗೆ ವಿವರಣೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಒಂದು ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಕೊಡ್ಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಅವರು ಕೂಡ ಮಾಡಿರುವಂತದ್ದು. ಹಾಗಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಳಗದಲ್ಲಿ KN ರಾಜಣ್ಣ ಅವರು ಈಗಾಗಲೇ ಗುರುತಿಸಿಕೊಂಡಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಸ್ವತಃ ಸಿಎಂ ಅವರೇ ಮುಂದೆ ನಿಂತ್ಕೊಂಡು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿದ್ರೆ ಮತ್ತಷ್ಟು ಅವರ ವಿರುದ್ಧ ಅಥವಾ ಪರ ವಿರೋಧಗಳು ಕೂಡ ತಮ್ಮ ಒಂದು ಸ್ವಪಕ್ಷದಲ್ಲೇ ಇರ್ತಕ್ಕಂಥ ನಾಯಕರೇ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಇದರಿಂದ ಸಿಎಂ ಸ್ಥಾನಕ್ಕೆ ಇರ್ಬೋದು, ಪಕ್ಷಕ್ಕೆ ಇರ್ಬೋದು, ಮತ್ತೆ ಬೇರೆ ರೀತಿಯಾದಂತಹ ಎಲ್ಲ ಒಂದ್ ಕಡೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಆದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಣ ನಡೆಯನ್ನು ಕೂಡ ಈಗಾಗಲೇ ಅವರು ಕೂಡ ಮುಂದುವರಿಸಿರುವಂತದ್ದು. ಈ ಒಂದು ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಕೊಡೋದು ಬೇಡ, ಆದ್ರೆ ಈ ಒಂದು ಪ್ರಕರಣವನ್ನು ಸ್ಪಷ್ಟವಾಗಿ ವಿವರಣೆಯಾಗಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿಸ್ಬೇಕು. ಇದಕ್ಕೂ ಮೊದಲು ಏನು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರು ಕೊಡ್ಬೇಕು ಅಂತೇಳಿ ಈಗಾಗಲೇ KN ರಾಜಣ್ಣ ಮತ್ತೆ ಅವರ ಪುತ್ರ ಅವರು ಕೂಡ ಎಲ್ಲ ಒಂದ್ ಕಡೆ ಸಮಾಲೋಚನೆ ಕೂಡ ಮಾಡ್ಕೊಂಡಿದ್ರು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವ್ರಿಗೆ ಸ್ಪಷ್ಟನೆಯನ್ನು ಕೂಡ ನೀಡಿರುವಂತದ್ದು. ಮೊದಲು ನೀವು ಈ ಒಂದು ಪ್ರಕರಣವನ್ನು DG ಅವರಿಗೆ ದೂರು ಕೊಡಿ, ತದನಂತರ ಅವ್ರು ಏನೆಲ್ಲ ಕ್ರಮ ತೆಗೆದುಕೊಳ್ತಾರೆ, ಉನ್ನತ ಮಟ್ಟದ ಒಂದು ಪೊಲೀಸ್ ಒಂದು ತಂಡವನ್ನು ರಚನೆ ಮಾಡ್ತಾರೆ. ಆ ಒಂದು ತಂಡದ ನೇತೃತ್ವದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಯಾವ ರೀತಿಯಾದಂತಹ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ, ಇದರ ವಿರುದ್ಧವಾಗಿ ಒಂದು ತನಿಖೆಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಈಗಾಗಲೇ ಸಿಎಂ ಅವರು ಕೊಟ್ಟಿರುವಂತದ್ದು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಆಪ್ತರಿಗೆ ಯಾವ ರೀತಿಯಾದಂತಹ ತನಿಖೆ ಮಾಡಿಸಿದ್ರೆ ಇನ್ ಕೇಸ್ ಅವರ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳು ಕೂಡ ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಈ ಪ್ರಕರಣದಿಂದ ಸೂಕ್ಷ್ಮವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ತನಿಖೆ ಮಾಡಬೇಕು. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರ ಒಂದು ಭರವಸೆ ಮತ್ತೆ ಅವರ ಒಂದು ಆತ್ಮೀಯತೆಯನ್ನು ಕೂಡ ಉಳಿಸ್ಕೊಂಡು ಹೋಗುವ ಒಂದು ನಿಟ್ಟಿನಲ್ಲೂ ಕೂಡ ಸಿಎಂ ಅವರು ಈ ರೀತಿಯಾದಂತಹ ಜಾಣ ನಡೆಯನ್ನು ಅವರು ಕೂಡ ಮುಂದುವರಿಸ್ತಾ ಇರುವಂತದ್ದು. ರೂಪ
ಎಸ್, ಪ್ರಮುಖವಾಗಿ ಇನ್ನೊಂದು ಕಡೆ ರೇಣುಕಾ, ಸೊ ಈಗ ಒಂದು ಕಾಂಗ್ರೆಸ್ ಪಕ್ಷದಲ್ಲಿರುವಂತವರು ಅನುಮಾನ ವ್ಯಕ್ತಪಡಿಸ್ತಾ ಇರುವಂತದ್ದು ಬೇರೆ, ಅದ್ರ ಜೊತೆಗೆ MB ಪಾಟೀಲ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ವಿರುದ್ಧವೇ ಅನುಮಾನವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದರ ಜೊತೆಗೆ ಅವರ ಹೇಳಿಕೆಗಳಿಗೆ ಟಾಂಗ್ ಕೊಟ್ಟು ವ್ಯಂಗ್ಯ ಆಡ್ತಾ ಇದ್ದಾರೆ. ಸೊ ಒಂದು ಕಡೆ ಈ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಕೇಸ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಅದು DK ಶಿವಕುಮಾರ್ ಅವರ ಜೊತೆ ತಗ್ಲಾಕೊಂಡಿತ್ತು. ಸೊ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು KPCC ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ರು. ಸೊ ಆ ಹುದ್ದೆಯಿಂದಲೇ ರಾಜಣ್ಣ ಅವರು ಹನಿ ಟ್ರ್ಯಾಪ್ಗೆ ಒಂದ್ ಕಡೆ ಟ್ರ್ಯಾಕ್ ಆಗಿರುವಂತ ವಿಚಾರ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರುವಂತದ್ದು. ಎಸ್, ಎಲ್ಲೋ ಒಂದು ಕಡೆ ಈ ವಿಚಾರ ರಾಜಕೀಯದಲ್ಲಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಬಹುದು ಅಂತ. ಖಂಡಿತವಾಗ್ಲೂ ರೂಪ, ಏನು ಈ ಒಂದು ಕಳೆದ ಬಾರಿ ನಡೆದಂತಹ ರಮೇಶ್ ಜಾರಕಿಹೊಳಿ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣದಲ್ಲೂ ಕೂಡ ಪ್ರಮುಖವಾಗಿ ಮಹಾನ್ ನಾಯಕ ಯಾರು ಅಂತಂದ್ರೆ ಅದೇ DK ಶಿವಕುಮಾರ್ ನೇತೃತ್ವದಲ್ಲೇನೆ ಈ ಒಂದು ಎಲ್ಲಾ ಸಿಡಿ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು ಅಂತಕ್ಕಂಥ ಗಂಭೀರ ಆರೋಪವನ್ನು ಕೂಡ ಅವರು ಕೂಡ ಮಾಡಿದ್ರು. ಅದೇ ರೀತಿಯಂತಲೂ ಕೂಡ ಈಗ ಸದ್ಯ ಏನು ಆಡಳಿತ ಪಕ್ಷದ ನಾಯಕರ ಮೇಲೆ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದಾವೆ. ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳೇ DK ಶಿವಕುಮಾರ್ ಅವರ ವಿರುದ್ಧವಾಗಿ ಅಸಮಾಧಾನವನ್ನು ಕೂಡ ಈಗಾಗಲೇ ಹೊರ ಹಾಕ್ತಾ ಇರುವಂತದ್ದು. ಏನು ರಾಜಣ್ಣ ಅವರು ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೂ ಕೂಡ DK ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ವ್ಯಂಗ್ಯವಾಡುವ ರೀತಿಯಲ್ಲಿ ಕೂಡ ಮಾತನಾಡಿದ್ರು. ಅದೇ ಜೊತೆಗೇನೆ DK ಅವರ ಹೇಳಿಕೆಗೂ ಕೂಡ ನಿನ್ನೆ ಅಷ್ಟೇ MB ಪಾಟೀಲ್ ಅವರು ಕೂಡ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಅವ್ರು ಯಾವುದೇ ಒಂದು ರಾಜಣ್ಣ ಅವರು ಕರೆಯನ್ನು ಕೂಡ ಪಿಕ್ ಮಾಡಿದ್ರೆ ಅವರು ಹಲೋ ಅನ್ನಲ್ಲ, ಏನು ಅಂತೇಳಿ ಕೇಳ್ತಾರೆ. ಅವರ ಬಗ್ಗೆ ನನಗೂ ಕೂಡ ಸಾಕಷ್ಟು ಗೊತ್ತಿದೆ, ತುಂಬಾ ಆತ್ಮೀಯರಿದ್ದೀವಿ ಅಂತಕ್ಕಂಥ ಹೇಳಿಕೆ ಹೇಳುವ ಮೂಲಕ DK ಶಿವಕುಮಾರ್ ವ್ಯಂಗ್ಯವಾಡಿದಂತಹ ಮಾತಿಗೆ ಅವರು ಕೂಡ ಪರೋಕ್ಷವಾಗಿ ತಿರುಗೇಟನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಪಕ್ಷದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಕೂಡ ಸದನದಲ್ಲೂ ಕೂಡ ಚರ್ಚೆ ನಡೆದಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸುಪಕ್ಷದ ನಾಯಕರೇ ಈ ರೀತಿಯಾದಂತಹ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಪರೋಕ್ಷವಾಗಿ ಹೊರಹಾಕಿದ್ರು. ಯಾಕೆಂತಂದ್ರೆ CM ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ MB ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಅವರು ಇರ್ಬೋದು, ಎಲ್ಲ ಒಂದ್ ಕಡೆ ಸಮಾವೇಶವನ್ನು ಮಾಡ್ಬೇಕು ಅಂತೇಳಿ ಅನ್ಕೊಂಡಿದ್ರು. ಆ ಒಂದು ಸಮಾವೇಶವೂ ಕೂಡ ರದ್ದಾಯ್ತು. ರಾಜಣ್ಣ ಅವರು ಪ್ರತಿನಿತ್ಯವೂ ಕೂಡ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನನಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಪದೇ ಪದೇ ಹೇಳ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಂದಿನ ಅವಕಾಶ ಕೊಟ್ರೆ ನಾನು ಕೂಡ ರಾಜ್ಯದ CM ಆಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಅವರು ಕೂಡ ಹೇಳ್ತಾ ಹೋಗ್ತಾ ಇದ್ರು. ಹಾಗಾಗಿ ಇವರೆಲ್ಲರ ಒಂದು ಮಾತುಗಳಿಗೂ ಕೂಡ ಪರೋಕ್ಷವಾಗಿ DK ಶಿವಕುಮಾರ್ ಅವರ ಒಂದು ಬಳಗ ಇರ್ಬೋದು, ಮತ್ತೆ ತಮ್ಮಲ್ಲಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಒಂದಿಷ್ಟು ನಾಯಕರು ಕೂಡ ಇವರ ವಿರುದ್ಧವೂ ಕೂಡ ಹೈಕಮಾಂಡ್ ನಾಯಕರಿಗೆ ದೂರನ್ನು ಕೂಡ ಕೊಟ್ಟಿದ್ರು. ಈ ಎಲ್ಲಾ ವಿಚಾರಗಳನ್ನು ಮುಂದಿಟ್ಕೊಂಡು ಗಮನಿಸ್ತಾ ಹೋದ್ರೆ ರೂಪ, ಖಂಡಿತವಾಗ್ಲೂ ಕೂಡ DK ಶಿವಕುಮಾರ್ ಅವರ ಮೇಲೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರ ಮೇಲೆ ಅನುಮಾನ ಬರುವುದಂತೂ ಸಹಜವಾಗಿಯೇ ಇದೆ. ಹಾಗಾಗಿ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮತ್ತೆ ವಿರೋಧ ಪಕ್ಷದವರು ಕೂಡ ಇದಕ್ಕೆ ಎಲ್ಲ ಒಂದ್ ಕಡೆ ಅವರು ಕೂಡ ಪರೋಕ್ಷವಾಗಿಯೇನೆ ಈ ಒಂದು ಷಡ್ಯಂತ್ರಕ್ಕೆ ಎಲ್ಲದಕ್ಕೂ ಕೂಡ DK ಶಿವಕುಮಾರ್ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಕೂಡ ಅವರು ಕೂಡ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗುತ್ತೆ ರೂಪ, ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣವನ್ನು ತನಿಖೆ ಕೊಟ್ಟಂತಹ ಸಂದರ್ಭದಲ್ಲಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.